ಬೆಂಗಳೂರಿಗೆ ಬಂದ್ರು ಟೈಮ್ ಸೆನ್ಸ್ ಕಲ್ತಿಲ್ಲಾಗಿ ನಾನ್ ಸೆನ್ಸ್. 2 ಗಂಟೆಗೆ ಬಾರೋ ಅಂದ್ರೆ 4 ಗಂಟೆಗೆ ಬಂದಿದ್ದಾಗಿ ಮೂದೇವಿ. ಯಾಕೋ ಲೇಟು ಅಂದ್ರೆ ಟ್ರಾಫಿಕ್ ಜಾಮು ಅಂತ ಕತೆ ಕಟ್ತಿದ್ದ. ಆಗಿದ್ದಾಯ್ತು ಅಂತ ಆಟೋ ಹತ್ಕೊಂಡು ಆ ಕಡೆ ಈ ಕಡೆ ಬಿಲ್ಡಿಂಗ್ ನೋಡ್ಕೊಂಡು ಮಲ್ಲೇಶ್ವರಂಗೆ ಬಂದು ಇಳ್ಕೊಂಡ್ವಿ. ಅಷ್ಟಕ್ಕೂ ಇವತ್ತು ನನ್ನ ಗೆಳೆಯ ನಟಿಸಿರೋ ತರ್ಕ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡೋಕೆ ಬಂದಿದ್ವಿ. ಡಿ ಬಾಸ್ ನಟಿಸಿರೋ ಸಾರಥಿ ಸಿನಿಮಾದಲ್ಲಿ ಈ ಪುಟ್ಟ ಮಗುವನ್ನು ನೀವು ಪಕ್ಕ ನೋಡಿರ್ತೀರಾ. ಅಂದು ಈ ಹುಡುಗ ಚಿಕ್ಕ ಆಕ್ಟರು, ಈಗ ಈ ದೊಡ್ಡ ಮೂವಿಗೆ ಡೈರೆಕ್ಟರ್. ಯಾವುದೇ ಪ್ರೊಡ್ಯೂಸರ್ ಇಲ್ಲದೆ ಕ್ರೌಡ್ ಫಂಡೆಡ್ ಮೂಲಕ ಮಾಡಿದ ಸಿನಿಮಾಗಿದ. ಈ ಹುಡುಗಿ ಮೊದ್ಲು ಮಾಡ್ತಿದ್ಲು ರೀಲ್ಸ್, ನಮ್ ಡೈರೆಕ್ಟರ್ ಕರ್ದು ಕೊಟ್ರು ತರ್ಕ ಮೂವಿನಲ್ಲೊಂದು ಚಾನ್ಸ್. ಟ್ರೈಲರ್ ಲಾಂಚ್ ಆದ್ಮೇಲೆ ಹುಷ್ ಸಿನಿಮಾ ಖ್ಯಾತಿಗೆ ಮುರಳಿ ಮೋಹನ್ ಸರ್ ಸಿಕ್ಕಿದ್ರು. ಈ ಸಿನಿಮಾದಲ್ಲೂ ಕೂಡ ಸಖತ್ತಾಗಿರೋ ಪಾತ್ರ ಮಾಡಿದೀನಿ ಅಂತ ಹೇಳ್ಕೊಂಡ್ರು. ತಿನ್ನೋಕೆ ಕುಡಿಯೋಕೆ ಕಂಡ್ರೆ ಸಾಕೋ ಗೀತ ಹಾಜರಾಗಿ ಬಿಡ್ತಿದ್ದ. ಅಷ್ಟೇ ಅಲ್ಲದೆ 3 ಅಡಿ ಹೀರೋಯಿನ್ ಜೊತೆ ಗುಸುಗುಸು ಪಿಸು ಪಿಸು ಅಂತ ಏನೋ ಮಾತಾಡ್ತಿದ್ದ. ಈ ಕಡೆ ನಾನು ಹೀರೋ ಜೊತೆ ಮಾತಾಡ್ತಿದ್ರೆ ಆ ಕಡೆ ಆತ ಹೀರೋಯಿನ್ ಜೊತೆ ಬ್ಯೂಸಿ ಆಗಿ ಬಿಡ್ತಿದ್ದ. ಅದೇನೇ ಆಗ್ಲಿ ವೀಕ್ಷಕರೇ, ನಮ್ಮ ಚಿತ್ರರಂಗದಲ್ಲಿ ಹೊಸ ಹುಡುಗರು ಬರ್ಬೇಕು, ಹೊಸತನ ತರಬೇಕು. ಇವತ್ತಿನ ಕತೆ ಇಷ್ಟು. ತರ್ಕ ಮೂವಿಗೆ ಆಲ್ ದ ಬೆಸ್ಟ್. ಬೆಂಗಳೂರು